ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಚೆನ್ನೈ ಫ್ಯಾನ್ಸ್ ಗೆ ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕೂಡ ಬರ್ತದೆ ಗುರು. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರ್ತದೆ. ಈಗಲೂ ಕೂಡ ಅಷ್ಟೇ, ಧೋನಿ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್. ಅದಾದ್ಮೇಲೆ ಇನ್ನೊಬ್ಬ ಹೆವಿ ಪ್ಲೇಯರ್ ಬ್ಯಾಟ್ಸ್ಮನ್ ಅವರು ಕೂಡ ಇಂಜುರಿ ಆಗಿರೋದ್ರಿಂದ ಈ ಸಲ CSK ಟೀಮಿಗೆ ಅವರಿಂದ ಕೂಡ ಒಂದು ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಕೂಡ ಇದೆ. ಮತ್ತೆ ಈಗಾಗಲೇ ಫ್ರಾಂಚೈಸ್ ಕೂಡ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸ್ ಕೂಡ ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿ ಹಾಕ್ಬಿಟ್ಟಿದೆ. ಈಗಾಗಲೇ ಫ್ಯಾನ್ಸ್ ಗಳು ರಚ್ಚಿ ಎದ್ಬಿಟ್ಟಿದ್ದಾರೆ. ಸೊ ಏನದು ನ್ಯೂಸ್, ಏನಕ್ಕೆ ಬ್ಯಾಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡಿದ್ರೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಫಸ್ಟ್ ನೀವೇ ನೋಡಬಹುದು ಅಂತ. ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡ್ಬಿಡಿ. ಇನ್ನು ನಿಮ್ಗೆಲ್ಲ ಗೊತ್ತಿರಂಗೆ ಇವತ್ತು ಸಂಜೆ CSK ಮತ್ತೆ RR ಮ್ಯಾಚ್ ಕೂಡ, ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಕೂಡ ಇದೆ. ಅದ್ರಗಿಂತ ಮುಂಚೆನೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಫ್ಯಾನ್ಸ್ ಗಳಿಗೆ ತುಂಬಾ ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಈ ಸಲ ಚೆನ್ನೈ ರಾಜಸ್ಥಾನ್ ಅಗೇನ್ಸ್ಟ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ತುಂಬಾ ಜನ ಕಾತರದಿಂದ ವೇಟ್ ಕೂಡ ಮಾಡ್ತಿದ್ದಾರೆ. ನಾನು ಈಗಾಗಲೇ ಚೆನ್ನೈ ಸಂಜೆ ಮ್ಯಾಚ್ ಗೆಲ್ಲುತ್ತಾ ಸೋಲುತ್ತಾ ಅಂತ ಆಲ್ರೆಡಿ ಪ್ರೀವಿಯಸ್ ಒಂದು ಪ್ರಿವ್ಯೂ ವಿಡಿಯೋ ಕೂಡ ಮಾಡಿ ಹಾಕ್ಬಿಟ್ಟಿದ್ದೀನಿ. ಆ ವಿಡಿಯೋ ಯಾರ್ಯಾರು ನೋಡಿಲ್ಲ, ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಇನ್ನ ಬ್ಯಾಡ್ ನ್ಯೂಸ್ ಕಡೆ ಹೋಗೋದಾದ್ರೆ, ಇವತ್ತೊಂದು ಚೆನ್ನೈ ಸೂಪರ್ ಕಿಂಗ್ಸ್ ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಫೋಟೋವನ್ನ ಕೂಡ ಹಾಕಿದ್ರು, ಅಂದ್ರೆ ಟಿಕೆಟ್ಸ್ ಆರ್ ಲೈವ್ ಅಂತ. ಆದ್ರೆ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕೇವಲ ಶಿವಮ್ ದುಬೆ ಮತ್ತೆ ಋತುರಾಜ್ ಗೈಕ್ವಾಡ್, ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಫೋಟೋವನ್ನ ಮಾತ್ರ ಹಾಕಿದ್ದಾರೆ. ಇಲ್ಲಿ MS ಧೋನಿ ಮೇನ್ ಇರೋದೇ ಕೂಲ್ ಕ್ಯಾಪ್ಟನ್ ಫೋಟೋವನ್ನ ಹಾಕಿಲ್ಲ ಅಂತ. ಈಗಾಗಲೇ ಆ ಒಂದು ಪೋಸ್ಟ್ ನ ಕಮೆಂಟ್ ಸೆಕ್ಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕೂಡ MS ಧೋನಿ ಬೇಕು, MS ಧೋನಿ ಬೇಕು, MS ಧೋನಿ ಏನಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ತುಂಬಾ ರಂಪಾಟ ಮಾಡಾಕ್ ಬಿಡ್ತಿದ್ದಾರೆ. ಮತ್ತೆ ಇನ್ನೊಂದು ಕೆಲವೊಂದು ಅಪ್ಡೇಟ್ ಗಳು ಕೂಡ ಇರೋ ಪ್ರಕಾರ ಈ ಸಲ MS ಧೋನಿ IPL ಫುಲ್ ಆಡೋದೇ ಇಲ್ಲ ಅಂತ ಕೆಲವೊಂದು ನ್ಯೂಸ್ ಗಳು ಕೂಡ ಬರ್ತಿದೆ. ಅದಾದ್ಮೇಲೆ ಈಗ ನಿಮ್ಗೆ ಆಗ್ಲೇ ಗೊತ್ತಿರಂಗೆ MS ಧೋನಿ ಅವರಿಗೆ ಕಾಫ್ ಇಂಜುರಿ ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಲ IPL ಇಂದ ಆಲ್ಮೋಸ್ಟ್ ಅವರು ಹೊರಗೆ ಇರ್ತಾರೆ, ಯಾವುದೇ ಮ್ಯಾಚಸ್ ಗೆ ಅವೈಲೇಬಲ್ ಆಗೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇದೊಂದು ದೊಡ್ಡ ಹೊಡೆತ ಕೂಡ ಆಗಿದೆ. ಮತ್ತೆ ಇನ್ನು ಕೆಲವೊಂದು ಜನ ಎಕ್ಸ್ಪರ್ಟ್ಸ್ ಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಧೋನಿ ಅವರು ಈ IPL ನ ಲಾಸ್ಟ್ ಕೂಡ ಮಾಡ್ತಾರೆ. ಏನಕ್ಕೆ ಅಂದ್ರೆ ಹೊಸ ಪ್ಲೇಯರ್ಸ್ ಗೆ ಅವಕಾಶ ಕೂಡ ಸಿಗ್ಬೇಕಲ್ಲ. ಹಾಗಾಗಿ ಈಗ ಐ ಥಿಂಕ್ ಧೋನಿಗೆ 45 ವರ್ಷ ಏನೋ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್ ಎಷ್ಟು ಏಜ್ ಅಂತ, 45 ವರ್ಷನೇ ಅನ್ಸುತ್ತೆ. ಸೊ ಹಾಗಾಗಿ ಅವರು ಒಂದು ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದಾರೆ, ಈಗ ಜಾಸ್ತಿ ಆಡೋಕೆ ಎನರ್ಜಿ ಕೂಡ ಇಲ್ಲ, ಹಾಗಾಗಿ ಹೊಸ ಪ್ಲೇಯರ್ ಕೂಡ ಇನ್ನ ಅವಕಾಶ ಕೊಡ್ಬೇಕು ಅನ್ನೋ ಹಿಂಟ್ ಅನ್ನ ಕೂಡ ಬೇರೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂಡ ಕೊಟ್ಟಿದ್ರು. ಸೊ ಅದೇ ಒಂದು ಕಾರಣ ಇರ್ಬೋದೇನೋ, ಧೋನಿ ನಿಧಾನಕ್ಕೆ IPL ಹಿಂದೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ನೋಡ್ಬೋದು, ಮ್ಯಾಚ್ IPL ಸ್ಟಾರ್ಟ್ ಆಗಿಂತ ಮುಂಚೆನೆ ಫ್ರಾಂಚೈಸ್ ಒಂದು ಅಫಿಷಿಯಲ್ ಗುಡ್ ನ್ಯೂಸ್ ಕೂಡ ಕೊಟ್ಟಿತ್ತು, ಈ ಸಲ ಧೋನಿ ಎಲ್ಲಾ ಮ್ಯಾಚಸ್ ಅನ್ನ ಕೂಡ ಆಡ್ತಾರೆ ಅಂತ. ಆದ್ರೆ ಇದ್ದಕ್ಕಿದ್ದಂಗೆ ಧೋನಿಗೆ ಕಾಫ್ ಇಂಜುರಿ ಆಗ್ಬಿಟ್ಟು ಸುಮಾರು 6 ಮ್ಯಾಚಸ್ ಗಳು ಅವರು ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ನ್ಯೂಸ್ ಕೂಡ ಬಂತು. ಅದಾದ್ಮೇಲೆ ಇನ್ನ ನೋಡ್ಬೇಕು, ಅಟ್ ಲೀಸ್ಟ್ ಯಾವ್ದಾದ್ರು ಒಂದು 2 ಮ್ಯಾಚಸ್ ಅವರು ಆಡಿ ಫ್ಯಾನ್ಸ್ ಸ್ವಲ್ಪ ಗುಡ್ ನ್ಯೂಸ್ ಅನ್ನ ಕೊಡ್ತಾರ ಅಂತ. ಈಗ ಹೆಂಗಾಗುತ್ತೆ ಅಂದ್ರೆ ಗುರು, CSK ಅಲ್ಲಿ ಧೋನಿ ಇಲ್ಲ ಅಂದ್ರೆ ಆ ಮ್ಯಾಚ್ ನೋಡೋ ಮಜಾನೇ ಇರಲ್ಲ. ಅವರು ಒಟ್ಟು ಫೀಲ್ಡ್ ಅಲ್ಲಿ ಇರ್ಬೇಕು, ಕೀಪರ್ ಆಗಿ ಹಿಂದೆ ಇರಬೇಕು, ಅದೊಂದು ನಮ್ಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಈಗ ಧೋನಿ ಇಲ್ಲ ಅಂದ ತಕ್ಷಣ ನ್ಯೂಸ್ ನ ತಗೊಳಕ್ಕೆ ರೆಡಿಲ್ಲ ಫ್ಯಾನ್ಸ್ ಗಳು. IPL ಅಂದ್ರೆ ಧೋನಿ, ಧೋನಿ ಅಂದ್ರೆ IPL ಅಂತ ಈಗ ಸ್ಟಾರ್ಟ್ ಕೂಡ ಮಾಡಿದ್ರೆ, ಜಸ್ಟ್ ನೀವು ಚೆಕ್ ಮಾಡಿ, ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಪೋಸ್ಟ್ ಅನ್ನ ಮಾಡಿದ್ರಲ್ಲ, ಆ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ, ಸ್ಟ್ರೈಕ್ ಅನ್ನ ಮಾಡ್ತಾರೆ ಕಮೆಂಟ್ಸ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡೋಣ ಏನಾಗಿದೆ ಅಂದ್ರೆ ಧೋನಿ ಬರ್ತಾರಾ ಇಲ್ವಾ, ಫ್ಯೂಚರ್ ನಮ್ಗೆ ಗೊತ್ತಾಗುತ್ತೆ. ಇನ್ನ CSK ಫ್ಯಾನ್ಸ್ ಗೆ ಎರಡನೇ ಬ್ಯಾಡ್ ನ್ಯೂಸ್ ಏನಂದ್ರೆ, ಡೇವಲ್ಡ್ ಬ್ರೇವಿಸ್ ಈಗ ಅವರು ಕೂಡ ಇಂಜುರಿ ಆಗಿರೋದ್ರಿಂದ ಮ್ಯಾಚಸ್ ಅಲ್ಲಿ ಅನ್ಅವೈಲೇಬಲ್ ಕೂಡ ಆಗಿರ್ತಾರಂತೆ. ಅಂದ್ರೆ ಇವತ್ತಿನ ಮ್ಯಾಚಸ್ ಅಲ್ಲಿ ಕೂಡ ಇರಲ್ಲ. ಅದಾದ್ಮೇಲೆ ಕೆಲವೊಂದು ಎಷ್ಟು ಮ್ಯಾಚಸ್ ಇದೆ ಅಂತ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ. ಆದ್ರೆ ಕೆಲವೊಂದು ಮ್ಯಾಚಸ್ ಅಂತ ಮೆನ್ಷನ್ ಕೂಡ ಮಾಡಿದ್ರೆ, ಆದ್ರೆ ಎಷ್ಟು ಮ್ಯಾಚಸ್ ಏನು ಅಂತ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಕೂಡ ಇಲ್ಲ. ಹಾಗಾಗಿ ಇವರು ಕೂಡ ಅಷ್ಟೇ ಬೇಬಿ AB ಅಂತ ಫೇಮಸ್ ಕೂಡ ಆಗಿದ್ರೆ, ಸೌತ್ ಆಫ್ರಿಕಾ ಪ್ಲೇಯರ್. ಸೊ ಏನಾಯ್ತೋ ಗೊತ್ತಿಲ್ಲ ಗುರು, ಈ ಸಲ CSK ಹೊಡ್ತದ್ಮೇಲೆ ಹೊಡ್ತಾ ಬೀಳ್ತಾನೆ ಇದೆ. ಸ್ಟಾರ್ಟಿಂಗ್ ನೋಡ್ತಾ ಅಂದ್ರೆ RCB ಗೆ ಹೊಡ್ತದ್ಮೇಲೆ ಹೊಡ್ತಾ ಬೀಳ್ತಿತ್ತು, ಈಗ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಮತ್ತೆ ಹೊಡ್ತದ್ಮೇಲೆ ಹೊಡ್ತಾ ಬೀಳ್ತಿದೆ. ಈಗ ಯಾರು ನಥನ್ ಎಲಿಸ್ ಕೂಡ ಇಲ್ಲ, ಅದಾದ್ಮೇಲೆ ಡೇವಲ್ಡ್ ಬ್ರೇವಿಸ್ ಇಲ್ಲ, ಧೋನಿ ಇಲ್ಲ. ಸೊ ಇಷ್ಟು ಜನನ ಬಿಟ್ಟು ಈಗ ಟೀಮ್ ಯಾವ ತರ ಬೇರೆ ಪ್ಲೇಯರ್ಸ್ ಅನ್ನ ಬ್ಯಾಕಪ್ ಗೆ ತಗೊಂಡು ಯಾವ್ಯಾವ ತರ ಪರ್ಫಾರ್ಮ್ ಮಾಡ್ತಾರೋ ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಈ ಇಬ್ರು ಪ್ಲೇಯರ್ ಕೂಲ್ ಕ್ಯಾಪ್ಟನ್ ಧೋನಿ ಮತ್ತೆ ಡೇವಲ್ಡ್ ಬ್ರೇವಿಸ್ ಟೀಮ್ ಅಲ್ಲಿ ಇಲ್ದೇ ಇರೋದು CSK ಟೀಮಿಗೆ ಒಂದು ದೊಡ್ಡ ಹೊಡೆತ ಅಂತ ಕೂಡ ಹೇಳ್ಬೋದು. ಏನನ್ಸುತ್ತೆ ನಿಮ್ಮ ಪ್ರಕಾರ, ಇವರ ಬದಲಾಗಿ ಬೇರೆ ಪ್ಲೇಯರ್ಸ್ ನ ತಗೊಬೋದಾ, ಇಲ್ಲಾಂದ್ರೆ ಧೋನಿ ಮತ್ತೆ ಡೇವಲ್ಡ್ ಬ್ರೇವಿಸ್ ನ ರಿಪ್ಲೇಸ್ ಮಾಡಕ್ಕೆ ಆಗಲ್ವಾ? ಅಂದ್ರೆ ಅಂತ ಪ್ಲೇಯರ್ ಗಳು ನಿಜವಾಗ್ಲೂ ಕೂಡ ಆ ತರ ಆಡಕ್ ಯಾರ ಕೈಲಿ ಸಾಧ್ಯ ಹೇಳಿ? ನಿಜವಾಗ್ಲೂ ಲಾಸ್ಟಿಗೆ ಸೋಲೋ ಮ್ಯಾಚ್ ಅನ್ನ ಕೂಡ ಟರ್ನ್ ಮಾಡೋ ಕೆಪಾಸಿಟಿ ಧೋನಿ ಕೈಲಿತ್ತು. ಬಟ್ ಈಗ ಆ ಜವಾಬ್ದಾರಿನ ಯಾರು ವಹಿಸ್ಕೊಳ್ತಾರೆ, ಯಾವ ತರ ಟೀಮ್ ಅನ್ನ ಲೀಡ್ ಮಾಡ್ಕೊಳ್ತಾರೆ ನೋಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ IPL ಅಪ್ಡೇಟ್ಸ್ ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.